ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಲೇಔಟ್, ಚಿತ್ರದುರ್ಗ ರೋಡ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಹಿಂಭಾಗ, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿ ಡೀಟೇಲ್ಸ್ ಸಿಗ್ತದೆ, ಸಮಯ ಎಲ್ಲದೂ ಕೂಡ ಸಿಗ್ತದೆ. ಅವಶ್ಯಕತೆ ಇದ್ದಲ್ಲಿ ತಾವು ಗಮನಿಸಬಹುದು. ಇವತ್ತಿನ ವಿಷಯ ತಳ್ಳಗಿರ್ತಾರೆ, ದಪ್ಪ ಆಗಬೇಕು ಅಂತ ಆಸೆ ಇದೆಯಾ ಅಂಥವರಿಗೆ ಇದು ಸಬ್ಜೆಕ್ಟ್. ಇವತ್ತು ತಳ್ಳಗಿರೋರು ದಪ್ಪ ಆಗಲಿಕ್ಕೆ ಏನೆಲ್ಲ ಮನೆ ಮದ್ದಿದೆಯೇ? ತಳ್ಳಗಿರೋದು ಒಳ್ಳೇದ, ದಪ್ಪ ಇರೋದು ಒಳ್ಳೇದ? ತಳ್ಳಗಿದ್ರೆ ಆರೋಗ್ಯನ, ದಪ್ಪ ಇದ್ರೆ ಆರೋಗ್ಯನ? ತಳ್ಳಗಿದ್ರೆ ಚಂದನ, ದಪ್ಪ ಇದ್ರೆ ಚಂದನ? ತಳ್ಳಗಿರೋರು ದಪ್ಪ ಆಗಬೇಕು ಅಂದ್ರೆ ಏನ್ ಮಾಡಬೇಕು? ವೀಕ್ಷಕರೇ, ತಳ್ಳಗಿರೋರು ದಪ್ಪ ಆಗಕ್ಕಿಂತ ಮುಂಚೆ ತಳ್ಳಗಿರೋರು ನೀವು ಯಾಕೆ ತಳ್ಳಗಿರೋ ತಿಳ್ಕೋಬೇಕು. ಅವಾಗ ಮಾತ್ರ ನಿಮಗೆ ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆ ಸಿಗಕ್ಕೆ ಸಾಧ್ಯ. ಸುಮ್ಮನೆ ಯಾರೋ ಹೇಳ್ತಾರೆ ಏನೋ ತಿನ್ರಿ, ಪ್ರೋಟೀನ್ ಪೌಡರ್ ತಿನ್ರಿ, ಕಾರ್ಬೋಹೈಡ್ರೇಟ್ ಪೌಡರ್ ತಿನ್ರಿ, ದಿನಕ್ಕೆ 10 ಮೊಟ್ಟೆ ತಿನ್ರಿ, ಬೆಳಗ್ಗೆ 1 kg ಮಟನ್ನು, ಸಾಯಂಕಾಲ 1 kg ಚಿಕನ್ ತಿನ್ರಿ, ದಪ್ಪ ಹಾಕ್ತೀರಿ. ಆ ಥರ ಟ್ರೈ ಮಾಡಿರೋಂಥವ್ರು ನಮ್ಮ ಕ್ಲಿನಿಕ್ಗೆ ಬರ್ತಾರೆ. ಅಷ್ಟೆಲ್ಲ ತಿಂದಾಯ್ತು ಸರ್, ದಿನ 2 kg ಮಾಂಸ ತಿಂದ್ರೂ ದಪ್ಪ ಆಗ್ತಾ ಇಲ್ಲ ಅಂತ ಕೇಳ್ತಾರೆ. ಯಾಕೆ ದಪ್ಪ ಆಗ್ತಾ ಇಲ್ಲ? ಅದೇನಾದ್ರೂ ನ್ಯೂನತೆನ, ಅದು ಪ್ರಕೃತನ ಅಥವಾ ವಿಕೃತನ, ನ್ಯಾಚುರಲ್ಲೋ, ನಾರ್ಮಲ್ಲೋ, ಅಬ್ನಾರ್ಮಲ್ಲೋ ಅನ್ನೋ ವಿಚಾರವಾಗಿ ಕೂಲಂಕುಷವಾಗಿ ಇವತ್ತು ಡಿಸ್ಕಷನ್ ಮಾಡಕ್ಕೆ ಹೊರಟಿದ್ದೇನೆ. ತಾವು ಗಮನ ಇಟ್ಟು ಕೇಳಿ. ತಳ್ಳಗಿರೋ ಯಾಕೆ ತಳ್ಳಗಿದ್ದೀರಾ ಗೊತ್ತಾ? ನೀವು ತಳ್ಳಗಿರೋದಕ್ಕೆ ಕಾರಣ ನಿಮ್ಮದು ವಾತ ಪ್ರಕೃತಿ. ನಿಮಗೆ ಗೊತ್ತಿದೆ, ನಾನು ಬಹಳಷ್ಟು ವಿಡಿಯೋಗಳನ್ನು ಹೇಳಿದ್ದೇನೆ. ವಾತ ಪ್ರಕೃತಿ ಪುರುಷ, ಪಿತ್ತ ಪ್ರಕೃತಿ ಪುರುಷ, ಕಫ ಪ್ರಕೃತಿ ಪುರುಷ ಮತ್ತು ಸನ್ನಿಪಾತಜ ಅಂದ್ರೆ ವಾತ, ಪಿತ್ತ, ಕಫ 3 ಇರ್ತದೆ ಅವರಿಗೆ. ಅಂಥವ್ರು ಆಗಿರ್ಬೋದು. ಅಥವಾ ದ್ವಂದ್ವಜ ಅಂದ್ರೆ 2 ದೋಷಗಳು ಪ್ರಾಮಿನೆಂಟ್ ಇರ್ತದೆ. ವಾತ ಪಿತ್ತ ಇರ್ತದೆ, ಪಿತ್ತ ಕಫ ಇರ್ತದೆ, ಪಿತ್ತ ವಾತ ಇರ್ತದೆ. ಈ ತರ ಪರ್ಮುಟೇಷನ್ ಕಾಂಬಿನೇಷನ್. ಯಾರಿಗೆ ವಾತ ಡಾಮಿನೆಂಟ್ ಇರ್ತದೆ ಅಂತವರು ಹುಟ್ಟಿದಾಗಿನಿಂದಲೇ ತಳ್ಳಿಗೆ ಇರ್ತಾರೆ, ಅವರು ಸಾಯ ತನಕನೂ ತಳ್ಳಿಗೆ ಇರ್ತಾರೆ. ನೀವು ಬೇಕಾದ ತಿನ್ರಿ. ನೀವು 2 ಚಪಾತಿ ತಿಂತಿರ್ತೀರಿ ದಪ್ಪ ಇರೋರು, ಪಕ್ಕದ ಕುತ್ಕೊಂಡು ತಳ್ಳಿಗಿರೋನು 20 ಚಪಾತಿ ತಿಂತಿರ್ತಾನೆ. ಆಕ್ಚುಲಿ ಅವನು ಆದ್ರೂ ತಳ್ಳಿಗಿರ್ತಾನೆ. ಅದಕ್ಕೆ ಕಳ್ಳ ಮೈ ಅಂತಾರೆ. ಅದಕ್ಕೆ ಕೇಳಿರ್ತೀರಿ, ಎಷ್ಟು ತಿಂತೀಯ ಮಾರಾಯ, ನೀನು ತಿಂದಿದ್ದು ಎಲ್ಲಿ ಹಿಡಿತೀಯ, ಅವನ ಚೂರು ಮೈಯಲ್ಲಿ ಏನು ಮಾಂಸನೇ ಇಲ್ಲಲ್ಲ ನಿನಗೆ ಅನ್ನೋದು. ಅಂಥವರು ವಾತ ಪ್ರಕೃತಿ ಪುರುಷರು. ವಾತ ಪ್ರಕೃತಿ ಪುರುಷ ಇನ್ ದ ಸೆನ್ಸ್ ಮಹಿಳೆ ಕೂಡ ಪುರುಷ ಅಂತ ಜನರಲ್ ಆಗಿ ಹೇಳ್ತಾರೆ ಅಷ್ಟೇ. ಜೆಂಟ್ಲ್ ಮ್ಯಾನ್ ಅಂತಾರಲ್ಲ, ಜೆಂಟ್ಲ್ ವುಮೆನ್ ಅಂತಾರ, ಹಂಗೆ ಇದು ಪುರುಷ. ವಾತ ಪ್ರಕೃತಿ ಪುರುಷ ಅಂತ ಅಂದ್ರೆ ಮನುಷ್ಯನ ಶರೀರಕ್ಕೆ ಪುರುಷ ಅಂತ ಹೇಳ್ತಾರೆ. ಪುರುಷ ಅಂದ ಮಾತ್ರಕ್ಕೆ ಗಂಡಸಲ್ಲ, ಮಹಿಳೆ ಅಂದ ಮಾತ್ರಕ್ಕೆ ಹೆಂಗಸಲ್ಲ. ಪುರುಷ ಅಂತಂದ್ರೆ ಇಟ್ ಇಸ್ ಏನು ಒಂದು ಎರಡಕ್ಕೂ ಸಂಬೋಧನೆಯನ್ನ ಮಾಡಬಹುದಾದಂತಹ ಒಂದು ವರ್ಡ್ ಸಂಸ್ಕೃತದಲ್ಲಿ. ಸೊ ವಾತ ಪ್ರಕೃತಿ ಪುರುಷರಿಗೆ ಈ ತರ ತಳ್ಳಗವಾಗುವಂತಹ ಸಾಧ್ಯತೆ ಜಾಸ್ತಿ ಇರ್ತದೆ. ಇಂಥವರು ಅವ್ರು ಆರೋಗ್ಯವಾಗಿದ್ರು ಇದ್ದು ಬಿಟ್ರೆ ಸಾಕು. ಅವ್ರು ಆರೋಗ್ಯವಾಗಿ ತಳ್ಳಗಿದ್ದಾರೆ ಅಂತ ಅಂದ್ರೆ ನೀವು ದಪ್ಪ ಆಗಕ್ಕೆ ಯಾವ ಕಾರಣಕ್ಕೂ ಕೂಡ ಪ್ರಯತ್ನ ಮಾಡುವಂತಹ ಅವಶ್ಯಕತೆ ಇರಲ್ಲ. ನೀವು ತಳ್ಳಗಿದ್ರೆ ಚಂದ. ಫಾರ್ ಎಕ್ಸಾಂಪಲ್, ಒಂದು ಕಾಡಿನಲ್ಲಿ ಒಂದು ಆನೆ ಇದೆ, ಒಂದು ಜಿಂಕೆ ಇದೆ. ಆನೆ ಜಿಂಕೆ ತರ ಆಗ್ಬೇಕು ಅಂತ ಆಸೆ ಪಟ್ರೆ ಅಂದ್ರೆ ಸಾಧ್ಯನಾ? ಅಥವಾ ಜಿಂಕೆ ಆನೆ ತರ ಆಗ್ಬೇಕು ಅಂತ ಆಸೆ ಪಟ್ರೆ ಅಂದ್ರೆ ಸಾಧ್ಯನಾ? ಸೊ ನೀವು ಸುಮ್ಮನೆ ಆ ಮೆಡಿಸಿನ್ ಈ ಮೆಡಿಸಿನ್ ತಿಂದು ನಿಮ್ಮ ಆರೋಗ್ಯವನ್ನ ಕೆಡಿಸ್ಕೊಳ್ಳೋದ್ರ ಬದಲಾಗಿ ನೀವು ಹೆಂಗಿದಿರೋ ಅದನ್ನ ಅಕ್ಸೆಪ್ಟ್ ಮಾಡೋಕೆ, ನೀವು ದೇವ್ರ ಸೃಷ್ಟಿಯನ್ನ ನೀವು ಒಪ್ಕೋಬೇಕು. ಒಪ್ಕೊಂಡು ಚಂದವಾಗಿ, ಮಾನಸಿಕವಾಗಿ ಸದೃಢವಾಗಿ, ಯಾವುದೇ ರೀತಿ ಡಿಪ್ರೆಷನ್ಗೆ ಒಳಗಾಗದಂಗೆ ಖುಷಿಯಾಗಿ ಇರೋದು ಅತ್ಯವಶ್ಯ. ಆದ್ರೂ ಬಹಳಷ್ಟು ಜನರು ಕೇಳ್ತಾರೆ, ಇಲ್ಲ ಸರ್ ನಾನು ಮೈಯ ಬರೀ ಮೂಳೆ, ಕೆಲವರು ಬೈತಿರ್ತಾರೆ, ನಿನ್ನ ನೋಡ್ಬಿಟ್ರೆ ಒಂದು ಶರ್ಟ್ ಅನ್ನು ಹ್ಯಾಂಗರ್ ಹೆಂಗೆ ನೇತಾಕಿದಾರೆ ಕಂಡಂಗೆ ಕಾಣ್ತೀನಿ ನೋಡಪ್ಪ ಅಂತ. ಅಷ್ಟು ಮಟ್ಟಿಗೆ ಮೈಯಲ್ಲಿ ಮೂಳೆ ಬಿಟ್ರೆ ಇನ್ನೇನೇನು ಇರಲ್ಲ. ಜೋರ ಗಾಳಿ ಬೀಸ್ಬಿಟ್ರೆ ಹಾಕೊಂಡು ಹೋಗ್ತಾರ, ಹಂಗಿರ್ತಾರೆ. ಅಂಥವರಿಗೆ ಇಲ್ಲ ಸರ್ ಒಂದು ದಪ್ಪ ಆಗಲೇಬೇಕು. ಅದರಲ್ಲೂ ಕೂಡ ಹುಡುಗಿಯರು ಕೆಲವರಂತೂ ಬಹಳಷ್ಟು ಡಿಪ್ರೆಷನ್ ಒಳಗಾಗ್ಬಿಡ್ತಾರೆ, ಅಷ್ಟು ತಳ್ಳಿಗಿರ್ತಾರೆ. ಅವರಿಗೆ ಕೆನ್ನೆ ಇರಲ್ಲ, ಮುಖದಲ್ಲಿ ಕಾಂತಿ ಇರಲ್ಲ, ಅಷ್ಟು ಒಣಕಲು ಗಡ್ಡೆಯಾಗಿ. ಅಂತಹವರಿಗೆ ಮನೆ ಮದ್ದು ಬೇಕೇ ಬೇಕು ಸರ್ ಅಂತಂದು ಬಹಳಷ್ಟು ಜನ ಕಾಮೆಂಟ್ಸ್ ಅಲ್ಲಿ ನಮ್ಮ ಅಕ್ಕ ತಂಗಿಯರು ಕೇಳ್ತಾ ಇರ್ತಾರೆ. ಅಂಥವರಿಗೆ ಈ ವಿಡಿಯೋ. ಸೊ ನಾನು ಈಗ ತಾನೇ ಹೇಳಿದೆ, ವಾತ ಪ್ರಕೃತಿಯಿಂದ ನೀವು ತಳ್ಳಿಗಿದ್ದೀರಿ. ವಾತದ ಲಕ್ಷಣ ಏನು? ರೂಕ್ಷತೆ ಅಂದ್ರೆ ಒಣಗಿಸುವಂತಹ ಲಕ್ಷಣ ವಾತಕ್ಕೆ ಇದೆ. ಹೆಂಗ್ ಹೇಳ್ತೀರಿ ಒಣಗಿಸುವಂತಹ ಲಕ್ಷಣ? ಬಿಸಿಲಿನಲ್ಲಿ ಬಟ್ಟೆ ಒಣಗಾಕೋದು ಬೇಕಿಲ್ಲ. ಮಳೆಗಾಲದಲ್ಲಿ ನೀವು ಮನೆ ಒಳಗಡೆ ಬಟ್ಟೆ ಒಣಗಾಕ್ತೀರಿ, ಹೌದಾ? ಅಲ್ಲಿ ಬಟ್ಟೆ ಒಣಗ್ತಾ ಇಲ್ಲ 2 ದಿನ ಆದ್ಮೇಲೆ.
ನಿಧಾನಕ್ಕಾದ್ರೂ ಪರವಾಗಿಲ್ಲ, ಒಣಗ್ತದೋ ಇಲ್ಲೋ? ಹೆಂಗ್ ಒಣಗ್ತು? ಮನೆಯಲ್ಲಿರುವಂತಹ ಗಾಳಿ, ವಾತ ಅದನ್ನ ಒಣಗಿಸ್ತು. ಅದೇ ರೀತಿ ನಿಮ್ಮ ದೇಹದಲ್ಲಿ ವಾತ ವೃದ್ಧಿ ಆಯಿತು ಅಂತಂದ್ರೆ ನಿಮ್ಮ ದೇಹದಲ್ಲಿರುವಂತಹ ಸ್ನಿಗ್ಧತೆಯನ್ನ ಒಣಗಿಸ್ತದೆ. ವಾತದ ಲಕ್ಷಣ ರೂಕ್ಷತೆಯನ್ನ ಉಂಟು ಮಾಡುವುದು. ರೂಕ್ಷತೆಯ ವಿರುದ್ಧ ಪದ ಸ್ನಿಗ್ಧತೆ. ದೇಹದಲ್ಲಿರುವಂತಹ ಸ್ನಿಗ್ಧತೆ ಅಂತಂದ್ರೆ ಫ್ಯಾಟ್ ಅನ್ನ ಒಣಗಿಸ್ತು ಅಂತಂದ್ರೆ ದೇಹ ಒಣಗಲೇಬೇಕಲ್ಲ, ಚರ್ಮ ಮೂಳೆಗೆ ಅಂಟ್ಕೊಂಡ್ಲೇಬೇಕಲ್ಲ. ಚರ್ಮ ಮತ್ತು ಮೂಳೆಯ ಮಧ್ಯದಲ್ಲಿ ಇರುವಂತಹ ಫ್ಯಾಟ್ ಎಲ್ಲ ಡ್ರೈ ಅಪ್ ಆಗ್ಬಿಟ್ಟಿರ್ತದೆ. ಯಾಕೆ? ವಾತ ಪ್ರಕೋಪದಿಂದ. ಸೊ ನಿಮ್ಮ ವಾತ ಪ್ರಕೋಪವನ್ನ ಸರಿಪಡಿಸಬೇಕು ಅಂತಂದ್ರೆ ಕಫವನ್ನ ವೃದ್ಧಿ ಮಾಡುವಂತಹ, ಸ್ನಿಗ್ಧತೆಯನ್ನ ದೇಹದಲ್ಲಿ ಹೆಚ್ಚು ಮಾಡುವಂತಹ ಆಹಾರ, ವಿಹಾರ, ವಿಚಾರಗಳನ್ನ ರೂಢಿಸ್ಕೊಳ್ಬೇಕಾಗ್ತದೆ. ಎಷ್ಟು ಈಸಿ ಅಲ್ವಾ? ಆಯುರ್ವೇದ ಕಷ್ಟ 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 ಅಂತ ಹೇಳ್ತಾರೆ. ಈವನ್ ನಮ್ಮ ಆಯುರ್ವೇದಿಕ್ ಸ್ಟೂಡೆಂಟ್ಸ್ ಕೂಡ ಹೇಳ್ತಾರೆ ಆಯುರ್ವೇದಿಕ್ ಬಹಳ ಕಷ್ಟ ಸರ್, ನಾನು ಅಲೋಪತಿ MBBS ಸೇರಿದ್ರೆ ಬಹಳ ಈಸಿ ಇರೋದು, ಅಲ್ಲಿ ಬರೀ ಒಂದು ಸೈನ್ಸ್ ಬಹಳ ಸುಲಭ ಕಲ್ತ್ಕೊಳ್ಬೋದಿತ್ತು. ಇದು ಏನಿದು ದೋಷ, ಧಾತು, ಮಲ ಸಿದ್ಧಾಂತ, ದೋಷಿಕ್ ಥಿಯರಿ, ಧಾತು ಥಿಯರಿ, ಬಹಳ ಕಷ್ಟ ಸರ್ ಆಯುರ್ವೇದ ಅರ್ಥ ಮಾಡ್ಕೊಳ್ಳೋದು. ಎಷ್ಟು ಸಿಂಪಲ್ ನೋಡಿ ಆಯುರ್ವೇದ ಅರ್ಥ ಮಾಡ್ಕೊಳ್ಳೋದು. ನೀವು BAMS 6 ವರ್ಷ ಓದೋದೇ ಬೇಕಾಗಿಲ್ಲ, ಮನೆಯಲ್ಲೇ ಕುತ್ಕೊಂಡು ಆಯುರ್ವೇದನ ಅರ್ಥ ಮಾಡ್ಕೋಬಹುದು, ಅಷ್ಟು ಈಸಿ. ಯಾವ ದೋಷದಿಂದ ಕಾಯಿಲೆ ಉತ್ಪತ್ತಿಯಾಗಿದೆಯೋ ಅದರ ವಿರುದ್ಧ ಗುಣ ಇರುವಂತಹ ಆಹಾರ, ವಿಹಾರ, ವಿಚಾರಗಳನ್ನ ರೂಢಿಸ್ಕೊಂಡ್ಬಿಟ್ರೆ ಕಾಯಿಲೆಯನ್ನು ವಾಸಿ ಮಾಡ್ದಂಗೆ. ಈಸಿ ಅಲ್ವಾ? ಡೋಟ್ಗೆ ಆಂಟಿಡೋಟ್. ಅರ್ಥ ಆಯ್ತಾ? ನಾಲಿಗೆ ಮೆಣಸಿನ್ಕಾಯಿ ತಿಂತೀರಿ, ಖಾರ ಆಯ್ತು ಅಂದ್ರೆ ಏನ್ ಮಾಡ್ತೀರಿ? ಬೆಲ್ಲ ಹಾಕಂತೀರಿ. ಆಪೋಸಿಟ್ ಗುಣ, ಖಾರಕ್ಕೆ ಆಪೋಸಿಟ್ ಸಿಹಿ. ಇಷ್ಟು ಸುಲಭ ಆಯ್ತು, ಗೊತ್ತಾಯ್ತಾ? ಅಂದ್ರೆ ಇದನ್ನ ನೀವು ಫಾರ್ಮುಲಾವನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಏನೋ ಯೂಟ್ಯೂಬ್ನಾಗ ಹೇಳ್ಬಿಟ್ರು, ಸುಮ್ಮನೆ ಏನೋ ನೆಟ್ಟಲ್ಲಿ ಸರ್ಚ್ ಮಾಡಿದೆ, ಸುಮ್ಮನೆ ಆ ಪ್ರೋಟೀನ್ ತಿನ್ರಿ ದಪ್ಪ ಹಾಕಿರಿ ಅಂತಂದ್ರು, ಸುಮ್ಮನೆ ಆ ಸ್ಟೀರಾಯ್ಡ್ ಇಂಜೆಕ್ಷನ್. ಅಯ್ಯೋ, ಕೆಲವರು ಅಂತೂ ನಮ್ಮ ಅಣ್ಣ ತಮ್ಮಂದ್ರು ಜಿಮ್ ಮಾಡೋ ಅಂತವ್ರು, ಎರೋಬಿಕ್ಸ್ ಹೋಗಂತವ್ರು ಸ್ಟೀರಾಯ್ಡ್ ಇಂಜೆಕ್ಷನ್ ತಗೊಂತಾರೆ ದಪ್ಪ ಆಗಬೇಕು ಅಂತ. ದಯವಿಟ್ಟು ಈ ತಪ್ಪನ್ನ ಯಾರು ಮಾಡಕ್ ಹೋಗಬೇಡಿ. ಇದರಿಂದ ಖಂಡಿತವಾಗಿ ಜೀವಕ್ಕೆ ಹಾನಿ ಆಗುವಂತಹ ಸಾಧ್ಯತೆ. ಸ್ಟೀರಾಯ್ಡ್ ಮಾತ್ರೆಗಳನ್ನು ನುಂಗ್ತೀರಿ, ಖಂಡಿತವಾಗೂ ಅದೆಲ್ಲ ಮಾಡಕ್ ಹೋಗಬೇಡಿ. ನೀವು ಅದೇ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಸೈಡ್ ಎಫೆಕ್ಟ್ಸ್ ಆಫ್ ಸ್ಟೀರಾಯ್ಡ್ಸ್ ಅಂತಂದು ಸರ್ಚ್ ಮಾಡಿ, ಅದರಲ್ಲಿ ಗೊತ್ತಾಗ್ತದೆ ನಿಮಗೆ ಅದು ಎಷ್ಟು ಸೈಡ್ ಎಫೆಕ್ಟ್ ಅಂತಂದು. ದಯವಿಟ್ಟು ಈ ತರ ತಪ್ಪುಗಳನ್ನ ಯಾವ ಕಾರಣಕ್ಕೂ ಮಾಡಬಾರದು. ಸೊ ವಿಷಯಕ್ಕೆ ಬರೋಣ. ಸ್ನಿಗ್ಧತೆಯನ್ನ ಹೆಚ್ಚು ಮಾಡುವಂತಹ ಆಹಾರಗಳು ಯಾವ್ಯಾವು? ಎಲ್ಲದಕ್ಕಿಂತ ಮೊಟ್ಟ ಮೊದಲನೆಯದು ಫಸ್ಟ್ ಬರುವಂಥದ್ದು ಎಮ್ಮೆಯ ಹಾಲು. ಎಮ್ಮೆಯ ಹಾಲೇ ಯಾಕೆ ಸರ್? ಹಸುವಿನ ಹಾಲೆ ಯಾಕಿಲ್ಲ? ಎಮ್ಮೆಯ ಹಾಲಿನಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರ್ತದೆ. ಆಮೇಲೆ ಇನ್ನು ನಿಮಗೆ ಸುಲಭವಾಗಿ ಅರ್ಥ ಮಾಡಿಸೋದಾದ್ರೆ, ಎಮ್ಮೆ ಹೆಂಗಿರ್ತದೆ? ಎಮ್ಮೆ ಇದ್ದಂಗೆ ಇರ್ತದೆ, ಹೌದಾ? ಎಮ್ಮೆ ಇದ್ದಂಗಿರೋದ್ರಿಂದ ನೀವು ಏನಾಗಬೇಕಾಗಿದೆ? ಈಗ ತಳ್ಳಿಗಿರೋರು ನೀವು ಕೂಡ ಎಮ್ಮೆ ಆಗ್ಬೇಕಾಗಿದೆ. ಹಂಗಾಗಿ ಎಮ್ಮೆಯ ಹಾಲನ್ನ ಬಳಸಿ. ಮೇಕೆ ಹಾಲು ಯಾಕೆ ಬೇಡ ಸರ್? ಮೇಕೆ ಹೆಂಗಿರ್ತದೆ? ಮೇಕೆ ತಳ್ಳಿಗಿರ್ತದೆ. ಹಸು ಹೆಂಗಿರ್ತದೆ? ಎಮ್ಮೆಗೆ ಹೋಲಿಸಿದ್ರೆ ಹಸು ತಳ್ಳಿಗಿರ್ತದೆ. ನೀವು ಆಲ್ರೆಡಿ ತಳ್ಳಿಗಿದ್ದೀರಿ, ತಳ್ಳಿಗಿರುವಂಥದ್ದು ಬೇಡ, ದಪ್ಪ ಆಗಬೇಕು. ಎಮ್ಮೆಯ ಹಾಲನ್ನ ಬಳಸಿ. ಕೊಬ್ಬಿನ ಅಂಶ ಜಾಸ್ತಿ ಇರ್ತದೆ. ಅವರು ಎಮ್ಮೆಯ ಹಾಲಿಗೆ 1 ಚಮಚ ಎಮ್ಮೆಯ ತುಪ್ಪವನ್ನ ಹಾಕಿಕೊಂಡು ಅದಕ್ಕೆ ಒಂದಿಷ್ಟು ಬೆಲ್ಲವನ್ನ ಹಾಕಿಕೊಂಡು ಬೆಳಿಗ್ಗೆ ಮತ್ತು ಸಾಯಂಕಾಲ 1 ಲೋಟ ಕುಡಿತಾ ಬನ್ನಿ. 21 ಡೇಸ್ ಮಾಡಿ, 21 ದಿನ ಮಾಡಿ. ಯಾಕೆ ದಪ್ಪ ಆಗಲ್ಲ ನೋಡಿ. ಆಹಾರ ಗೊತ್ತಾಯ್ತು. ವಿಹಾರ, ದಿವಾಸ್ವಪ್ನವನ್ನ ಮಾಡಬೇಕು. ದಿವಾಸ್ವಪ್ನ ಅಂದ್ರೆ ಏನು? ನಾವು ಆಯುರ್ವೇದಾಚಾರ್ಯರು, ಆಯುರ್ವೇದಿಕ್ ಡಾಕ್ಟರ್ಸ್ ಆಗಿರ್ಬೋದು ಅಥವಾ ಯೋಗ ತಿಳಿದಂಥವರಾಗಿರ್ಬೋದು, ಮಧ್ಯಾಹ್ನ ಮಲಗಬೇಡಿ ಅಂತ ಹೇಳ್ತಾರೆ, ಹೌದಾ? ಮಧ್ಯಾಹ್ನ ಮಲಗಿದ್ರೆ ಏನಾಗ್ತದೆ? ಕಫ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ, ಹೌದಾ? ಹಾಗಾಗಿ ಕಫವನ್ನ ನಿಮಗೆ ಜಾಸ್ತಿ ಮಾಡಬೇಕಾಗಿದೆ ಇಲ್ಲಿ, ದೇಹದಲ್ಲಿ ಸ್ನಿಗ್ಧತೆಯನ್ನ ಜಾಸ್ತಿ ಮಾಡಬೇಕಾಗಿದೆ ಇಲ್ಲಿ. ಹಾಗಾಗಿ ಯಾರು ತಳ್ಳಿಗಿರುವವರು ದಪ್ಪ ಆಗಬೇಕು ಅಂತ ಆಸೆ ಪಡ್ತಿರೋ ಅವರು ಮಧ್ಯಾಹ್ನ ಮಲಗಬೇಕು. ಹೆಂಗ್ ಮಲಗಬೇಕು? ಎಮ್ಮೆ ಹಾಲನ್ನ ಕುಡಿದು ಎಮ್ಮೆ ತುಪ್ಪವನ್ನ ತಿಂದು ಎಮ್ಮೆ ಬಿದ್ದಂಗೆ ಬಿದ್ಕೋಬೇಕು. ಗೊತ್ತಾಯ್ತಾ? ಎಮ್ಮೆ ಬಿದ್ಕೊಂಡಂಗೆ ಬಿದ್ಕೊಳ್ಳೋದು ಅಂತಂದ್ರೆ ಏನರ್ಥ? ನೀವು ಎಮ್ಮೆ ಮಲಗಿದಾಗ ನೀವು ಏನು ಕಿಂದ್ರಿ ಬಾರಿಸ್ರಿ ಎಮ್ಮೆ ಮುಂದೆ, ಏನು ಪಟಾಕಿ ಆರಿಸ್ರಿ ಎಮ್ಮೆ ಮುಂದೆ, ಏನು ಕೇಕೆ ಹೊಡಿರಿ ಎಮ್ಮೆ ಮುಂದೆ, ಏನಾರ ಎದ್ದಾಳತ್ತ ಅದು? ಸಂಪು ಆ ತರ ಮಲಗಬೇಕು. ಇದು ವಿಹಾರ ಆಯಿತು. ಹಿಂಗೆ ಮಾಡಿದಲ್ಲಿ ದೇಹ ಪೋಷಣೆ ಆಗ್ತದೆ ವೀಕ್ಷಕರೇ. ನಾನು
ಸೀರಿಯಸ್ ಆದಂತಹ ವಿಷಯವನ್ನ ತಮಾಷೆಯಾಗಿ ನಿಮಗೆ ಮನದಂಟಾಗೋ ರೀತಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಆಹಾರ ಆಯಿತು, ವಿಹಾರ ಆಯಿತು, ವಿಚಾರನೂ ಬಹಳ ಮುಖ್ಯ. ಯಾವಾಗಲೂ ಚಿಂತನೆ ಮಾಡೋದು, ಕ್ರೋಧದಿಂದ ಇರೋದು, ದುಃಖಿತಸ್ಥರಾಗಿರೋಂತಹದ್ದು, ಈ ಥರದ ಒಂದು ಮನೋವೃತ್ತಿಯನ್ನ ನೀವು ಬಿಡಬೇಕು. ಅದು ಯಾರೋ ರಾಜ ಇದ್ದಂತೆ, ಪ್ಲೂಟೋನೋ ಯಾರೋ, ಅವನ ದೇಶಕ್ಕೆ ಬೆಂಕಿ ಹತ್ತಿ ಉರಿಬೇಕಾದ್ರೆ ಅವನ ಮೇಲೆ ಎಲ್ಲೋ ಒಂದು ಎತ್ತರ ಪ್ರದೇಶದಲ್ಲಿ ಕೂತ್ಕೊಂಡು ಕೊಳಲುತ್ತಾ ಇದ್ದಂತೆ. ಸುಟ್ಟೋಗಲು ನಾವೇ ಮಾಡೋಕ್ಕಾಗುತ್ತೆ? ಆ ರೀತಿಯ ಒಂದು ಮನಸ್ಥಿತಿಯನ್ನ ನೀವು ಬೆಳೆಸ್ಕೋಬೇಕಾಗ್ತದೆ. ಆ ರೀತಿ ಮನಸ್ಥಿತಿ ಇದ್ರೆ ದೇಹಕ್ಕೆ ಪೋಷಣೆ ಸಿಗ್ತದೆ, ಕಫ ವೃದ್ಧಿ ಆಗ್ತದೆ, ವಾತ ಶಮನ ಆಗ್ತದೆ. ಆವಾಗ ದೇಹದಲ್ಲಿ ಕೊಬ್ಬಿನ ಅಂಶ ಸ್ಟಾಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆವಾಗ ನೀವು ತಳ್ಳಿಗಿರೋರು ದಷ್ಟ ಪುಷ್ಟವಾಗಿ ದಪ್ಪವಾಗಿ ಬೆಳಿಲಿಕ್ಕೆ, ಚಂದವಾಗಿ ಕೆನ್ನೆಗಿನ್ನೆ ತುಂಬಿಕೊಂಡು, ಮಹಿಳೆಯರಲ್ಲಿ ಸ್ತನಗಳು ತುಂಬಿಕೊಂಡು, ಮಹಿಳೆಯರು ಕೂಡ ಚಂದವಾಗಿ ಕಾಣಲಿಕ್ಕೆ, ಪುರುಷರಲ್ಲಿ ಡೆಲ್ಟಾಡು ಬೈಸಪ್ಸು ಇವೆಲ್ಲವೂ ಬಿಲ್ಡಪ್ ಆಗಿ ಚಂದವಾಗಿ ಮುಖದಲ್ಲಿ ಕಾಂತಿ ಬರಬೇಕು ಅಂತ ಆಸೆ ಪಡುವಂಥವರು ನಾನು ಹೇಳಿಕೊಟ್ಟಿರುವಂತಹ ದಿನಚರಿ ಅಂತ ಹೇಳ್ತಾರೆ. ಆಹಾರ, ವಿಹಾರ, ವಿಚಾರಗಳಲ್ಲಿ ನೀವು ವ್ಯತ್ಯಾಸ ಸ್ವಲ್ಪ ಮಾರ್ಪಾಡನ್ನು ಮಾಡ್ಕೊಂಡ್ಬಿಟ್ರೆ ಸಾಕು. ಯಾವುದೇ ವೈದ್ಯರ ಅವಶ್ಯಕತೆನೇ ಇಲ್ಲ. ಸರ್ ಇವೆಲ್ಲ ಮಾಡೋಕ್ಕಾಗಲ್ಲ ಸರ್, ನಂಗೆ ಟೈಮ್ ಇಲ್ಲ, ನಾನು ಬ್ಯುಸಿ ಅಂತಹವರು ನಮ್ಮ ಹತ್ರ ಬನ್ನಿ. ಅಂಥವರಿಗೆ ಅಂತಾನೆ ಕೆಲವೊಂದು ಔಷಧಿಗಳಿವೆ, ಅಂಥವರಿಗೆ ಅಂತಾನೆ ಕೆಲವು ರಸಾಯನ ಔಷಧಿಗಳಿವೆ, ಲೇಹಗಳಿವೆ, ಚೂರ್ಣಗಳಿವೆ, ಆಸವಾರಿಷ್ಟಗಳಿವೆ, ಕಷಾಯಗಳಿವೆ. ಅವನ್ನ ತೆಗೆದುಕೊಳ್ಳಿ, ನೀವು ದೇಹವನ್ನ ದಷ್ಟಪುಷ್ಟವಾಗಿ ಬೆಳೆಸಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದ ಜೊತೆಗೆ ತಮ್ಮ ಮುಂದೆ ಹಾಜರಾಗ್ತೇನೆ. ಧನ್ಯವಾದಗಳು ವೀಕ್ಷಕರೇ.